ಸರ್, ಈಗ ಪ್ರತಿ ಶುಕ್ರವಾರ ಆಯಿತು ಅಂದರೆ ಒಂದು ಥಿಯೇಟರ್ ವಿಸಿಟ್ ಅಂತ ನಾವು ಹೋಗ್ತೀವಿ. 8, 10, 12 ಈ ಥರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಜನ ನೋಡ್ರೆ ಥಿಯೇಟರ್ ಕಾಣಿಸೋದಿಲ್ಲ. ಯಾಕೆ, ಏನಾಗ್ತಿದೆ ಅಂದರೆ ಏನೋ ಇದ್ದರೆ ಬಂದೇ ಬರ್ತಾರೆ. ಸ್ಪೆಷಲ್ ಏನೋ ಇದೆ, ಕಂಟೆಂಟ್ ಇದೆ, ಏನೋ ಇಷ್ಟ ಆಗುವಂಥ ಅಂಶ ಇದೆ ಅಂದರೆ ಬಂದೇ ಬರ್ತಾರೆ. ಸುಮ್ಮನೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ, ಕೋಟಿ ಹಣ ಹಾಕ್ತಾರೆ, ಬಂದು ನೋಡಿದ್ರೆ ಒಬ್ಬರು ಇಬ್ಬರು ಇಲ್ಲ ಥಿಯೇಟರ್ಗಳಲ್ಲಿ. ಇಂತಹ ಪ್ರಸಂಗಗಳು ಪ್ರತಿ ಶುಕ್ರವಾರ ಜಾಸ್ತಿನೇ ಆಗ್ತಾ ಇದೆ. ಇದೆಲ್ಲ ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಥಿಯೇಟರ್ ಜನ ಬರ್ತಾ ಇಲ್ಲ, ಎಲ್ಲ OTT ನೋಡ್ತಾ ಇದ್ದಾರೆ ಸಿನಿಮಾ ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳಿ ಸರ್? ಅಲ್ಲ, ಆ ಸಿನಿಮಾಗೆ ಜನ ಬಂದಿಲ್ಲ ಅಂತಂದ್ರೆ ಅದರಲ್ಲಿ ಆ ಎಸೆನ್ಸ್ ಇರಲಿಲ್ಲ ಅಂತ ಒಂದು, ಅಥವಾ ಇನ್ನೊಂದು ಪಾಸಿಬಿಲಿಟಿ ಇರುತ್ತೆ, ಒಳ್ಳೆ ಸಿನಿಮಾ ಆದ್ರೂ ತಲುಪಿಸೋ ರೀತಿನಲ್ಲಿ ಎಡವಿರುತ್ತಾರೆ. ಈ ಎರಡೇ ಸಾಧ್ಯತೆಗಳು. ತಲುಪಿಸೋ ರೀತಿನಲ್ಲಿ ಎಡವಿದ್ರೆ ಜನ ಬಂದಿರಲ್ಲ. ನಾವು ಸರಿಯಾದ ರೀತಿನಲ್ಲಿ ತಲುಪಿಸಿದಾಗ, ಅದು ಒಳ್ಳೆ ಸಿನಿಮಾ ಇದ್ದಾಗ ಯಾವುದೇ ಕಾರಣಕ್ಕೂ ಸಿನಿಮಾ ಫೇಲ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಇಟ್ ಈಸ್ ನೆವರ್ ಪಾಸಿಬಲ್. ಆ್ಯಂಡ್ ಇವತ್ತು ಎಷ್ಟು ಸೆನ್ಸಿಬಲ್ ಇದ್ದಾರೆ ಆಡಿಯನ್ಸ್. ಇವಾಗ ನೀವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರಿಗೆ ನೋಡ್ತಾರೆ, ಅಜಯ್ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾನೆ, ಎಷ್ಟು ಪ್ರಾಮಾಣಿಕವಾಗಿ ಮಾತಾಡ್ತಿದ್ದಾನೆ. ಸುಮ್ಮನೆ ಏನೋ ಒಂದು ಬೂಟಾಟಿಕೆ ಮಾಡ್ತಿದ್ದಾನೆ, ರೀಲ್ ಬಿಡ್ತಾ ಇದ್ದಾನೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ದೆ ಸೆನ್ಸ್ ದಟ್ ಜೆನ್ಯೂನಿಟಿ, ಇಂಟೆಲಿಜೆನ್ಸ್, ನಾಲೆಡ್ಜ್. ಒಬ್ಬ ಕಾಮನ್ ಮ್ಯಾನ್ ಕೂಡ, ಒಬ್ಬ ಅಂದರೆ ಆಟೋ ಓಡ್ಸೋನು ಕೂಡ, ಅಥವಾ ಒಂದು ನೀವು ಯಾವುದೇ ಒಂದು ನಾರ್ಮಲ್ ಕೆಲಸ, ಒಬ್ಬ ಮೋರಿ ಕ್ಲೀನ್ ಮಾಡೋನಿಗೆ ಕೂಡ ಆ ಸೆನ್ಸ್ ಇದೆ ಇವತ್ತು. ಅಷ್ಟು ಬುದ್ಧಿವಂತ ಅವನು. ಎಲ್ಲರೂ ತಮ್ಮ ಹೊಟ್ಟೆ ಪಾಡೋದಕ್ಕೆ ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತಾರೆ. ಆದರೆ ಇಂಟೆಲಿಜೆನ್ಸ್ ಆ್ಯಂಡ್ ನಾಲೆಜ್ ಏನಿದೆಯಲ್ಲ, ಅದು ಸಿನಿಮಾ ಲವರ್, ಸಿನಿಮಾ ನೋಡಬೇಕಂತ ಇರ್ತಕ್ಕಂಥ ಪ್ರೇಕ್ಷಕರು ಅವ್ರು ಫೂಲ್ಸ್ ಅಲ್ಲ. ದೇ ಆರ್ ವೆರಿ ಇಂಟೆಲಿಜೆಂಟ್. ನಾವು ಅವ್ರನ್ನ ಮೀರಿ ಸಿನಿಮಾ ಮಾಡಬೇಕು. ಇವತ್ತು ಮೊಬೈಲಲ್ಲೇ ನಿಮಗೆ ನಾವು ಏನು ಸಿನಿಮಾನಲ್ಲಿ ಕಾಮಿಡಿ ಹೇಳ್ತಿದ್ದೀವಿ, ಏನು ಮೆಸೇಜ್ ಹೇಳ್ತಿದ್ದೀವಿ, ಅದನ್ನು ಮೀರಿದ್ದವನು ನೋಡ್ತಾ ಇದ್ದಾನೆ ಮೊಬೈಲಲ್ಲಿ. ಅದಕ್ಕೂ ಮೀರಿ ಅದಕ್ಕೂ ಮೇಲೆ ನಾವು ಏನಾದರೂ ಅವನಿಗೆ ಕೊಡಬೇಕು. ಖಂಡಿತ ಸರ್. ಇಲ್ಲಾಂದ್ರೆ ಅವ್ನು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಅಷ್ಟೊಂದು ಬಂಡವಾಳ ಹಾಕಿ ಆ ಒಂದು ಕ್ಷಣಕ್ಕೆ ಅವನು ಪ್ರೊಡ್ಯೂಸರೇ. ಹೌದು. ಅವ್ನು ದುಡ್ಡು ಹಾಕಿ ಸಿನಿಮಾ ಬಂದು ನೋಡ್ಬೇಕಂತಂದ್ರೆ ಅಷ್ಟು ವ್ಯಾಲ್ಯೂ ಇರೋಂಥದ್ದು ಏನು ಕೊಡ್ತಾ ಇದೆಯಾ ನೀನು ಅಂತ ಒಂದು ಪ್ರಶ್ನೆ ಇರುತ್ತೆ. ನಾನು ಅದನ್ನ ಅಷ್ಟು ಮೇಲೆ ಹೋಗಿ ಸಿನಿಮಾ ಮಾಡಬೇಕು ಅವನಿಗೆ. ಇಟ್ಸ್ ಎ ಚಾಲೆಂಜ್. ಅಫ್ಕೋರ್ಸ್ ಇಟ್ ಇಸ್ ಎ ಚಾಲೆಂಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.